ಎಲ್ಲರಿಗೂ ಜೈ ಜಿನೇಂದ್ರ. ನನ್ನ ಹೆಸರು ಸುಧಾ ಮಲ್ಲಿನಾಥ ಶಿರಾಟಿ. ಇವತ್ತಿನ ವಿಷಯ ರಾಣಿ ಚೆನ್ನಭೈರಾದೇವಿ. ಇತಿಹಾಸದಲ್ಲಿಯೇ ತನ್ನದೇ ಆದಂತಹ ಛಾಪುಗಳನ್ನು ಮೂಡಿಸಿದಂತಹ ರಾಣಿ ಚೆನ್ನಭೈರಾದೇವಿ ಬಗ್ಗೆ ತಿಳಿದುಕೊಳ್ಳೋಣ. ರಾಣಿ ಚೆನ್ನಭೈರಾದೇವಿ ವಿಜಯನಗರದ ಸಾಳುವ ಮನೆತನಕ್ಕೆ ಸೇರಿದಂತಹ ಒಬ್ಬ ರಾಣಿ. 16ನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದಂತಹ ರಾಣಿ 54 ವರ್ಷಗಳ ಕಾಲ ಸುದೀರ್ಘವಾದಂತಹ ಆಳ್ವಿಕೆ ನಡೆಸಿದಂತಹ ಧೀರ ಶೂರ ಮಹಿಳೆ ಎಂದು ಹೇಳಬಹುದು. ರಾಣಿ ಚೆನ್ನಭೈರಾದೇವಿಯ ಹಾಡುವಳಿ ಎಂಬ ಗ್ರಾಮದಲ್ಲಿ ಜನಿಸಿದಳು. ಇವಳು ವಿಜಯನಗರದ ಸಾಮ್ರಾಜ್ಯದ ಸಾಳ್ವ ಮನೆತನದ ಒಂದು ಶಾಖೆಯ ಅರಸರು ಗೇರುಸೊಪ್ಪ ಪ್ರಾಂತ್ಯವನ್ನು ಆಳುತ್ತಿದ್ದರೆ, ಮತ್ತೊಂದು ಅಂಶದವರು ಹಾಡುವಳ್ಳಿಯನ್ನು ಆಳುತ್ತಿದ್ದರು. ಯಾವಾಗ ಗೇರುಸೊಪ್ಪ ಪ್ರಾಂತ್ಯದ ಅರಸ ಇಮ್ಮಡಿ ದೇವರಾಯ ಪೋರ್ಚುಗೀಸರೊಂದಿಗೆ ಸೋಲನ್ನು ಅನುಭವಿಸುತ್ತಾನೆ, ಆಗ ಪೋರ್ಚುಗೀಸರು ಆತನ ರಾಜಧಾನಿ ಭಟ್ಕಳನ್ನು ಸುಟ್ಟು ಹಾಕುತ್ತಾರೆ. ಆತನ ಪತ್ನಿಯ ತಂಗಿ ಈ ಚೆನ್ನಭೈರಾದೇವಿಯು. ರಾಣಿ ಚೆನ್ನಭೈರಾದೇವಿಯು ಯಾವಾಗ ಆಡಳಿತಕ್ಕೆ ಬರುತ್ತಾಳೆಯೋ ಆಗ ತನ್ನ ರಾಜ್ಯವನ್ನು ದಕ್ಷಿಣ ಗೋವೆಯಿಂದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಲ್ಪೆ, ಅಂಕೋಲಾ, ಮಿರ್ಜಾನ್, ಕಾರವಾರ, ಹೊನ್ನಾವರ ಮುಂತಾದ ಪ್ರದೇಶಗಳನ್ನು ಒಳಗೊಂಡಿರುತ್ತದೆ. ಈ ಪ್ರದೇಶದಲ್ಲಿ ಅಂದರೆ ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿರುವ ಕಾಳುಮೆಣಸು, ಅಕ್ಕಿ, ದಾಲ್ಚೀನಿ ಮೊದಲಾದ ಸಂಬಾರ ಪದಾರ್ಥಗಳನ್ನು ಯುರೋಪಿಯನ್ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗುತ್ತಿತ್ತು. ಹೀಗಾಗಿ ಅವಳಿಗೆ ಕಾಳುಮೆಣಸಿನ ರಾಣಿ ಎಂದು ಕರೆಯುತ್ತಾರೆ. ಮತ್ತು ಶರಾವತಿಯ ಒಂದು ದಂಡೆಯಲ್ಲಿರುವ ಪ್ರದೇಶವನ್ನು ಗೇರುಸೊಪ್ಪ ಪ್ರಾಂತ್ಯವೆಂದು ಕರೆದರೆ, ಮತ್ತೊಂದು ಬದಿಯಲ್ಲಿರುವ ನಗರವನ್ನು ನಗರ ಬಸ್ತಿಕೆರೆ ಎಂದು ಕರೆಯುತ್ತಾರೆ. ನಗರ ಬಸ್ತಿಕೆರೆ ಎಂದರೆ ಅಲ್ಲಿ ಜೈನರ ಅನೇಕ ಬಸದಿಗಳು ಇರುವುದರಿಂದ ಆ ಹೆಸರು ಬಂದಿತು. ಇನ್ನು ಈಗ ನಗರೆಯ ರಾಣಿ, ಗೇರುಸೊಪ್ಪೆಯ ರಾಣಿ ಎಂದು ಕೂಡ ಕರೆಯುತ್ತಿದ್ದರು. ಇನ್ನು ರಾಜಕೀಯವಾಗಿ ಪೋರ್ಚುಗೀಸರೊಂದಿಗೆ 2 ಯುದ್ಧಗಳನ್ನು ಮಾಡಿ ಆ ಯುದ್ಧವನ್ನು ಅತ್ಯಂತ ಚಾಣಾಕ್ಷತೆ ಹಾಗೂ ತಾನೇ ಸ್ವತಃ ಸೈನ್ಯದ ಮುಂದಾಳತ್ವವನ್ನು ವಹಿಸಿ ಬಿಜಾಪುರ, ಗುಜರಾತ್ ಹಾಗೂ ಕೇರಳದ ಸುಲ್ತಾನರ ಸಹಾಯದಿಂದ ಬಲಿಷ್ಠರಾದಂತಹ ಪೋರ್ಚುಗೀಸರನ್ನು ಸೋಲಿಸಿದಳು. ರಾಜಕೀಯವಾಗಿ ಎಷ್ಟೇ ವಿರೋಧಿಸಿದ್ದರೂ ಚಾಣಾಕ್ಷತನದಿಂದ ಆರ್ಥಿಕವಾಗಿ ತನ್ನ ಪ್ರಾಂತ್ಯದಲ್ಲಿ ಬೆಳೆಯುತ್ತಿರುವಂತಹ ಕಾಳು ಮೆಣಸು, ಅಕ್ಕಿ, ದಾಲ್ಚಿನ್ನಿ ಮೊದಲಾದ ಸಾಂಬಾರು ಪದಾರ್ಥಗಳನ್ನು ಆ ರಾಷ್ಟ್ರಗಳಿಗೆ ರಫ್ತು ಮಾಡುತ್ತಿದ್ದಳು. ಹೀಗಾಗಿ ಅವರಿಂದಲೇ ರೇನಾ ದ ಪಿಮೆಂಟಾ ಎಂಬ ಬಿರುದನ್ನು ಪಡೆದುಕೊಂಡು ಮುತ್ಸದ್ದಿ ಎನಿಸಿಕೊಂಡಳು. ಇನ್ನು ತನ್ನ ಆಡಳಿತದ ಕಾಲದಲ್ಲಿ ಅವಳು ರಾಜಕೀಯವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ತುಂಬ ತನ್ನ ರಾಜ್ಯವನ್ನು ಅತ್ಯಂತ ಬಲಿಷ್ಠ ರಾಜ್ಯವನ್ನಾಗಿ ಮಾಡುವಲ್ಲಿ ಯಶಸ್ವಿಯಾದಳು ಎಂಬುದನ್ನು ಹೇಳ್ಬೋದು. ಧಾರ್ಮಿಕ ವಿಚಾರಕ್ಕೆ ಬಂದರೆ ರಾಣಿ ಚೆನ್ನಭೈರಾದೇವಿ ಮೂಲತಃ ಜೈನ ಧರ್ಮದವಳು ಆಗಿದ್ದಳು ಹಾಗೂ ಅನೇಕ ದೇವಾಲಯಗಳನ್ನು ಹಾಗೂ ಅನೇಕ ಬಸದಿಗಳನ್ನು ಸಹ ಕಟ್ಟಲು ನಿರ್ಮಾಣ ಮಾಡಲು ನೆರವು ನೀಡಿದಳು. ಉದಾಹರಣೆಗೆ ಚತುರ್ಮುಖ ಬಸದಿ ಎಂದು ಹೇಳಬಹುದು. ಕೇವಲ ಜೈನ ಧರ್ಮಕ್ಕಷ್ಟೇ ಅಲ್ಲದೆ ಧಾರ್ಮಿಕ ಸರ್ವಧರ್ಮ ಸಹಿಷ್ಣುತಾ ಮನೋಭಾವ ಉಳ್ಳವಳಾಗಿದ್ದಳು. ಶೈವ, ವೈಷ್ಣವ ಮೊದಲಾದ ದೇಗುಲಗಳನ್ನು ಕಟ್ಟಲು ಜೀರ್ಣೋದ್ಧಾರಕ್ಕೂ ಸಹ ನೆರವು ನೀಡಿದ್ದಳು. ಇನ್ನು ಕರ್ನಾಟಕ ಶಬ್ದಾನುಶಾಸನ ಎಂಬ ವ್ಯಾಕರಣ ಗ್ರಂಥ ರಚನೆಕಾರರಾದಂತಹ ಅಭಿನವ ಭಟ್ಟಾಕಲಂಕರು ರಾಣಿಯ ಆಶ್ರಯದಲ್ಲಿದ್ದರು ಎಂಬುದನ್ನು ಹೇಳಬಹುದು. ಪೋರ್ಚುಗೀಸರು ನಾವೆಗಳ ನಿರ್ಮಾಣಕ್ಕೆ, ರಾಣಿ ಒಂದು ವೇಳೆ ಇಲ್ಲದಿದ್ದರೆ ಪೋರ್ಚುಗೀಸರು ನಾವೆಗಳ ನಿರ್ಮಾಣಕ್ಕೆ ಪಶ್ಚಿಮ ಘಟ್ಟದ ದಟ್ಟ ಅಡವಿಯನ್ನೇ ಅಂದೇ ಬರಿದಾಗಿಸಿ ಬಿಡುತ್ತಿದ್ದರು ಎಂಬುದನ್ನು ಹೇಳಬಹುದು. ತನ್ನ ಆಡಳಿತದಲ್ಲಿ ಉತ್ತಮವಾದಂತಹ ಕೋಟೆ, ಗುಪ್ತ ಮಾರ್ಗಗಳು, 7 ಸುತ್ತಿನ ಕೋಟೆ, ಕಾನೂರಿನಲ್ಲಿ ರಾಣಿ ವಿಲಾಸವನ್ನು ನಿರ್ಮಾಣ ಮಾಡಿದ್ದಳು. ಸುಂದರವಾದ ರಾಣಿ ವಿಲಾಸವನ್ನು ನಿರ್ಮಾಣ ಮಾಡಿದ್ದಳು ಎಂಬುದನ್ನು ಹೇಳಬಹುದು. ಕೆಚ್ಚದೆ ಮತ್ತು ಧೈರ್ಯತನದೊಂದಿಗೆ ಚಾಣಾಕ್ಷತೆಯು ಸೇರಿಕೊಂಡರೆ ಎಂಥ ಸಮಸ್ಯೆಯನ್ನಾದರೂ ಬಗೆಹರಿಸಬಹುದು ಎಂಬುದನ್ನು ನಾವು ರಾಣಿ ಚೆನ್ನಭೈರಾದೇವಿಯಲ್ಲಿ ಕಾಣಬಹುದು. ಇನ್ನು ಆಡಳಿತದಲ್ಲಿ ಹೀಗೆ ನಡೆಸುತ್ತಾ ಬಂದಾಗ ತನ್ನ 70ನೇ ವಯಸ್ಸಿನಲ್ಲಿ ಕೆಳದಿಯ ಅರಸರೊಂದಿಗೆ ಸೋಲನ್ನು ಅನುಭವಿಸಿ ಅವರ ಸೆರೆಮನೆಗೆ ಸಿಕ್ಕಿಕೊಂಡಳು ಎಂದು ಹೇಳಬಹುದು. ಒಟ್ಟಿನಲ್ಲಿ ಹೇಳುವುದಾದರೆ ರಾಣಿ ಚೆನ್ನಭೈರಾದೇವಿಯು ವಿರೋಧಿಗಳನ್ನು ಅನಗತ್ಯವಾಗಿ ಕೊಲ್ಲದೇ ಇರುವಂತಹ ಒಳ್ಳೆಯತನ ಹಾಗೂ ತನ್ನ ಪ್ರಜೆಗಳ ರಕ್ಷಣೆಗೆ ಶತ್ರುವನ್ನು ಮಟ್ಟ ಹಾಕುವಂತಹ ಧೈರ್ಯ, ಶೂರ, ವೀರ ಮಹಿಳೆಯನ್ನು ನಾವು ನೆನೆಸುವುದು ನಮಗೆ ತುಂಬ ಹೆಮ್ಮೆ ಅನಿಸುತ್ತದೆ ಎಂದು ಹೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಜಿನೇಂದ್ರ.